ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ ಅದರಲ್ಲೂ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೇತನವನ್ನ ಏನ್ ಕೊಡ್ತಾರ, ಬೇಸಿಕ್ ಎಷ್ಟೈತಿ, ಟಿ ಎ ಎಷ್ಟು, ಡಿ ಎ ಎಷ್ಟು, ಮತ್ತೆ ಅದೇ ರೀತಿ ಏನೆಲ್ಲ ಅಲೌನ್ಸ್ ಸಿಗುತ್ತೆ ಅಂತೇಳಿ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದ್ರೂ ಒಂದ್ಸಾರಿ ಕಾನ್ಸ್ಟೇಬಲ್ ಆದ್ರಪ್ಪ ಅಂದ್ರ 60 ವರ್ಷದವರೆಗೂ ಕೂಡ ನಿಮ್ಗೆ ಏನೆಲ್ಲ ಸೌಲಭ್ಯ ಸಿಗುತ್ತಂತೆ ನೋಡೋದಾದ್ರೆ, ಏನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತಂದ್ರೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿಯನ್ನ ಮಾಡ್ತಾರೆ, ನೋಟ್ಸ್ ತೆಗೆದುಕೊಂಡು ಸ್ಟಡಿಯನ್ನ ಮಾಡಬಹುದು. ಇದು ಸಿಲೆಬಸ್ ಅಲ್ಲಿ ಇರುವ ಶಾರ್ಟ್ ನೋಟ್ಸ್ ಆಗಿರ್ತಾವ, ಪ್ಲಸ್ ನಿಮಗೆ ಡೀಟೇಲ್ಸ್ ನೋಟ್ಸ್, ಪ್ಲಸ್ ನಿಮಗೆ 6 to 10 ನೋಟ್ಸ್ ಎಲ್ಲಾ ಸೇರಿ ಕೇವಲ 250 ರೂಪಾಯಿಗೆ ಸಿಗ್ತಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿನ ಒಂದು ಹುದ್ದೆಯಾದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೇತನ ಏನ್ ಸಿಗುತ್ತಾ ಅಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂದ್ರೆ ಸ್ಟಾರ್ಟಿಂಗ್ ವೇತನ ಏನ್ ಸಿಗುತ್ತಾ. ಸ್ನೇಹಿತರೆ, ಇದು ಈಗ 7ನೇ ವೇತನ ಆಯೋಗ ಯಾವಾಗಪ್ಪ ಅಂದ್ರೆ 2024 ಆಗಸ್ಟ್ ನಂತರ ವೇತನ ಆಯೋಗ ಏನ್ ಜಾರಿ ಬಂತಲ್ಲ, ಅಲ್ಲಿಂದ ಈ ವೇತನ ನಮ್ಮ ಇಲಾಖೆದವರು ಕೊಡಾಕತ್ತಾರ, ಅಂದ್ರೆ ಗೃಹ ಇಲಾಖೆದವರು ಕೊಡಾಕತ್ತಾರ. ಬನ್ನಿ ಹಾಗಿದ್ರೆ ಏನೆಲ್ಲ ಸೌಲಭ್ಯಗಳು ಅದಾವ ಅಂತ ನೋಡೋದಾದ್ರೆ, ಸ್ನೇಹಿತರೆ ನೀವು ನೋಡಾಕತ್ತಿರಲ್ಲ, ಇದು ಬಂದು ನಾನು ಆಲ್ರೆಡಿ ಹೇಳಿದೆ, ಆಗಸ್ಟ್ 2024ರಿಂದ 7ನೇ ವೇತನ ಆಯೋಗ ಏನ್ ಜಾರಿ ಬರ್ತಲ್ಲ ನಮ್ಮ ಗೃಹ ಇಲಾಖೆಯಲ್ಲಿ, ಅಲ್ಲಿ ಈ ವೇತನವನ್ನ ಕೊಡಾಕತ್ತಾರ. ಇಲ್ಲಿ ನೋಡ್ರಿ, ಎ ವಲಯ, ಬಿ ವಲಯ, ಸಿ ವಲಯ ಅಂತ ಬರ್ತಾವ್ರಿ. ಅಂದ್ರೆ ಎ ವಲಯ ಅಂದ್ರೆ ನೀವು ಬೆಂಗಳೂರು ಅಂತ ಸಿಟಿ ಒಳಗ ಕೆಲಸ ಮಾಡಕತ್ತವ್ರಿಗೆ ಎ ವಲಯ ಅಂತಾರ. ಅಂದ್ರೆ ಇದು ದೊಡ್ಡ ದೊಡ್ಡ ಸಿಟಿ ಒಳಗ ಇರ್ತದೆ. ಇನ್ನ ಬಿ ವಲಯ ಅಂದ್ರೆ ಈ ಹುಬ್ಬಳ್ಳಿ ಧಾರವಾಡ ಅಂತ ಸಿಟಿ ಒಳಗ. ಇನ್ನ ಸಿ ವಲಯ ಅಂದ್ರ ನಾರ್ಮಲ್ ಆಗಿ ನಮ್ ಬಾಗಲಕೋಟೆ ಆಗಿರ್ಬೋದು, ಅದೇ ರೀತಿ ಯಾದಗಿರಿ ಅಂತ ಸಣ್ಣ ಸಣ್ಣ ಜಿಲ್ಲೆ ಒಳಗ ವರ್ಕ್ ಮಾಡೋಕತ್ತವ್ರಿಗೆ ಇರ್ತಾರೆ. ಅದಕ್ಕ ಮೊದಲಿಗೆ ಇದನ್ನ ಎ ವಲಯ ಅಂದ್ರೇನು, ಬಿ ವಲಯ ಅಂದ್ರೇನು, ಸಿ ವಲಯ ಅಂದ್ರೇನು ತಿಳಿಸಿದ್ದು. ಸ್ನೇಹಿತರೆ, ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಆಯ್ಕೆ ಆದ್ರಪ್ಪ ಅಂದ್ರ ಬೇಸಿಕ್ ನೀವು ಆಲ್ರೆಡಿ ಕೂಡ ನೋಟಿಫಿಕೇಶನ್ ಒಳಗ ನೋಡ್ರಿ, ಬೇಸಿಕ್ ಏನ್ ಕೊಡ್ತಾರ ಅಂತೇಳಿ. ಬೇಸಿಕ್ ಬಂದು 37,000 ರೂಪಾಯಿ. ಅದು ಎ ವಲಯ ಆದ್ರೂ ಅಷ್ಟೇ, ಬಿ ವಲಯ ಆದ್ರೂ ಅಷ್ಟೇ, ಸಿ ವಲಯ ಆದ್ರೂ ಅಷ್ಟೇ, ಎಲ್ಲರಿಗೂ ಕೂಡ ಬೇಸಿಕ್ ಏನಿರುತ್ತಲ್ಲ ಸೇಮ್ ಇರುತ್ತ್ರಿ. ಆಯ್ತು. ನಾ ಡಿ ಎ ಅಂತ ಅಂತಾರ್ರಿ, ಅಂದ್ರೆ ಡಿಯರ್ನೆಸ್ ಅಲೋನೆಸ್ ಅಂತ ಏನ್ ಕೊಡ್ತಾರಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ 8.5 ಐತ್ರಿ. ಈಗ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟು ಕೊಡ್ತಾರೆ, ಮತ್ತೆ ಒಂದು ವರ್ಷ ಆದ್ಮೇಲೆ ಜಾಸ್ತಿ ಆಗ್ತಾ ಹೋಗ್ತದ್ರಿ. ಹಿಂಗೆ 6 ತಿಂಗಳ 5 ತಿಂಗಳಿಗೆ ಹಿಂಗೆ ಹೆಚ್ಚಾಗ್ತಾ ಹೋಗ್ತದ. ಈಗ ಇದಕ್ಕೆ ನಾವು ಇಷ್ಟ ಹಿಡ್ದ ಅಂದ್ರೆ 37,500ಕ್ಕೆ ನಾವು 8.5 ಇದನ್ನ ಹಿಡಿದ್ರಪ್ಪ ಅಂದ್ರ, ಡಿ ಎನ್ ಹಿಡಿದ್ರ 3,188 ರೂಪಾಯಿ ಎಲ್ಲ ಎ ವಲಯ, ಬಿ ವಲಯ, ಸಿ ವಲಯಕ್ಕೂ ಸಿಗ್ತತ್ರಿ. ಆಯ್ತು. ಅದು ಬೇಸಿಕ್ ಪ್ಲಸ್ ಇದು ಹೇಳಾಕತ್ತಿದ್ರಿ. ಇಲ್ಲಿ ಬೇಸಿಕ್ ನೀವು ಬರೀ ಬೇಸಿಕ್ ಅನ್ನ ನೋಡ್ಕೊಂಡಿರ್ತೀರಿ, ಗ್ರಾಸ್ ಸ್ಯಾಲ್ರಿ ಬೇರೆ, ಬೇಸಿಕ್ ಸ್ಯಾಲ್ರಿ ಬೇರೆ ಇರ್ತದೆ. ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿತಾರೆ ನಿಮ್ಗ. ಇನ್ನ ಸಮವಸ್ತ್ರಕ್ಕಾಗಿ ಪ್ರತಿ ತಿಂಗಳು 500 ರೂಪಾಯಿನ ನೀಡ್ತಾರ. ಎಲ್ಲದರಲ್ಲಿ ಸೇಮ್ ರೀ, ಎ ವಲಯ, ಬಿ ವಲಯ, ಸಿ ವಲಯಕ್ಕೆ. ಇನ್ನ ಅದೇ ರೀತಿ ಹಾರ್ಡ್ಶಿಪ್ ಅಲೋನೆನ್ಸ್ ಅಂತ ಕೊಡ್ತಾರ, ಅದನ್ನ ಎಲ್ಲರಿಗೂ ಕೂಡ ಕೊಡ್ತಾರ. ಎಷ್ಟು ಸಾವಿರಪ್ಪ ಅಂದ್ರ 3,000 ರೂಪಾಯಿ ಎ ವಲಯ, ಬಿ ವಲಯ, ಸಿ ವಲಯಕ್ಕೆ ಸೇಮ್ ಇರುತ್ತೆ. ಇನ್ನ ಹೋಮ್ ಅಲೋನೆನ್ಸ್ ಅಂತ ಕೊಡ್ತಾರ, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದ. ಇಲ್ಲಿ ಎ ವಲಯದಲ್ಲಿ 20% ಕೊಡ್ತಾರ, ಸ್ಯಾಲ್ರಿ ಅಂತ 20%. ಇನ್ನ ಅದೇ ರೀತಿ ಬಿ ವಲಯದಲ್ಲಿ 15%. ಇನ್ನ ಅದೇ ರೀತಿ ಸಿ ವಲಯ, ಇದು ಸಿ ಆಗಬೇಕೈತಿ, ಬಿ ರಿಪೀಟ್ ಆಗೈತ್ರಿ. ಸಿ ವಲಯದಲ್ಲಿ ಯಾವುದೇ ರೀತಿಯ ಅಲೋನೆನ್ಸ್ ಅನ್ನ ಕೊಡುವುದಿಲ್ಲ. ಇಲ್ಲಿ ಮೆಡಿಕಲ್ ಗಾಗಿ ಸೇಮ್ ರೀ, 500 ರೂಪಾಯಿನ ಕೊಡ್ತಾರ ಎಲ್ಲರಿಗೂ ಕೂಡ, ಎ ವಲಯ, ಬಿ ವಲಯ, ಸಿ ವಲಯಕ್ಕೆ. ಇನ್ನ ಸ್ಪೆಸಿಫಿಕ್ ಕಿಟ್ ಅಂತೇಳಿ 40 ರೂಪಾಯಿನ ಕೊಡ್ತಾರ. ಇನ್ನ ಅದೇ ರೀತಿ ಕವರೆನ್ಸ್ ಅಂತೇಳಿ 600 ರೂಪಾಯಿನ ಕೊಡ್ತಾರ. ಇನ್ನ ಅದೇ ರೀತಿ ನೆಕ್ಸ್ಟ್ ಇನ್ನ ರೇಷನ್ ಅಲೋನೆನ್ಸ್ ಅಂತೇಳಿ 400 ರೂಪಾಯಿನ ಕೊಡ್ತಾರ. ಒಟ್ಟಾರೆಯಾಗಿ ನಿಮ್ದು ಸ್ಯಾಲ್ರಿ ಎಷ್ಟಾಯ್ತಪ್ಪ ಅಂದ್ರ ಈ ಹುದ್ದೆಗಳಿಗೆ ಎಲ್ಲಾ ಅಂದ್ರ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೀವೇನಾದ್ರೂ ಬೆಂಗಳೂರು ಸಿಟಿಯಲ್ಲಿ ಆಯ್ಕೆ ಆದ್ರಪ್ಪ ಅಂದ್ರೆ ನಿಮ್ಗೆ ಸ್ಯಾಲ್ರಿ ಎಷ್ಟು ಬರ್ತದಪ್ಪ ಅಂದ್ರ 54,000 ಸ್ಯಾಲ್ರಿ ಬರ್ತದ್ರಿ. ಇದು ಗ್ರಾಸ್ ಸ್ಯಾಲ್ರಿ ನಿಮ್ಗೆ
ಇದರ ಮತ್ತೆ ಒಂದಿಷ್ಟು TDS ಅಕ್ಕ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನ ಅದೇ ರೀತಿ ಬಿ ವಲಯ ಅಂದ್ರ ಹುಬ್ಳಿ, ಧಾರವಾಡ, ಮಂಡ್ಯ, ಮೈಸೂರು ಈ ಮಂಡ್ಯ ಕಡೆ ಐತಿ ಏನಾದ್ರು ಸೆಲೆಕ್ಷನ್ ಆದ್ರಪ್ಪ ಅಂದ್ರ ಟೋಟಲ್ ಆಗಿ ಬೆಂಗಳೂರು ಸಿಟಿಯನ್ನ ಬಿಟ್ಟಂತ ಅನ್ಕೋರಿ. ಇಲ್ಲಿ 51,000 ಆಲ್ಮೋಸ್ಟ್ ಎಲ್ಲ 52,000 ಬರುತ್ತೆ. ಅಲ್ಲಿಗೆ ಎಷ್ಟು 2,000 ವ್ಯತ್ಯಾಸ ಆಯ್ತಾ. ಇನ್ನ ಅದೇ ರೀತಿ ಬಾಗಲಕೋಟೆ, ಬಿಜಾಪುರ ಇಂತ ವಲಯದಾಗ ನೀವೇನಾದ್ರು ಆಯ್ಕೆ ಆದ್ರಪ್ಪ ಅಂದ್ರ ಈ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 48,541 ರೂಪಾಯಿ ನಿಮ್ಗ ಗ್ರಾಸ್ ಸ್ಯಾಲರಿ ಬರುತ್ತೆ. ಇಲ್ಲಿ ನೋಡ್ರಿ ಬೇಸಿಕ್ ಎಷ್ಟೈತಿ 37,500 ಎಲ್ಲರಿಗೂ ಕೂಡ ಸೇಮ್ ಐತಿ. ಬಟ್ ಎಲ್ಲಾ ಅಲೋನೆನ್ಸ್ ಸೇರಿ ನಿಮ್ಗೆ ಎಷ್ಟು ಬರುತ್ತೆ ಎಷ್ಟು ವೇತನ ಬರುತ್ತೆ. ಇದು 1 ವರ್ಷ ಮಾತ್ರ ರೀ. 1 ವರ್ಷ ಆದ್ಮೇಲೆ ಮತ್ತೆ ಜಾಸ್ತಿ ಆಗುತ್ತಾ. ಹಂಗಾಗಿ ಈಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗ ಹೋದ ತಕ್ಷಣ ಏನಪ್ಪಾ ಅಂದ್ರೆ ಜಾಯಿನ್ ಆದ್ರಪ್ಪ ಅಂದ್ರ ಸ್ಟಾರ್ಟಿಂಗ್ ನಿಮ್ಗ 54,000 ವೇತನನ ಪ್ರತಿ ತಿಂಗಳು ನೀಡ್ತಾರ. ಸ್ವಲ್ಪ TDS ಎಲ್ಲ ಕಟ್ ಆಗಿ ಎಷ್ಟು ಬರುತ್ತಪ್ಪ ಅಂತ ತೋರಿಸ್ತೀನಿ ತಳಗ. ಇನ್ನ ಈ ಹುದ್ದೆಗಳಿಗೆ ಸಂಬಂಧಿಸಿದ ಆಯ್ಕೆ ಆದಪ್ಪ ಅಂದ್ರ ಪ್ರೊಫೆಷನಲ್ ಟ್ಯಾಕ್ಸ್ ಅಂತೇಳಿ 200 ರೂಪಾಯಿ ಮುರಿತಾರ. ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಏನ್ TDS ಏನಕ್ಕಲ್ಲ ಎಲ್ಲರಿಗೂ ಕೂಡ ಸೇಮ್ ಇರ್ತವ. ಇನ್ನ ಅದೇ ರೀತಿ NPS ಅಂತೇಳಿ ನ್ಯಾಷನಲ್ ಫಂಡ್ ಅಂತೇಳಿ ಇದನ್ನ 4,000 ರೂಪಾಯಿನ ಮುರಿತಾರ. ನೆಕ್ಸ್ಟ್ KG ಇದು ಕರ್ನಾಟಕ ವಿಮಾ ಇಲಾಖೆಗಾಗಿ ಎಷ್ಟು ಸಾವಿರ ಅಮೌಂಟ್ ಅನ್ನ ಇಡ್ತಾರಪ್ಪ ಅಂದ್ರ 3,550 ರೂಪಾಯಿ ಎಲ್ಲರಿಗೂ ಕೂಡ ಸೇಮ್ ಇರುತ್ತಾ. KGID ಅಂತೇಳಿ. ಇನ್ನ ಗ್ರೂಪ್ ಇನ್ಶೂರೆನ್ಸ್ ಅಂತೇಳಿ 480 ರೂಪಾಯಿ TDS ಆಗುತ್ತಾ. ಒಟ್ಟಾರೆಯಾಗಿ ಇವೆಲ್ಲ ಸೇರಿಸಿ 8,299 ರೂಪಾಯಿ ನಿಮ್ದು ಈ ಗ್ರಾಸ್ ಸ್ಯಾಲರಿ ಒಳಗ ಕಟ್ ಆಗತ್ರಿ. ನಿಮ್ದು ಯಾವ ವಲಯದಾಗ ಇರ್ತೀರಿ ಆ ವಲಯ ಮೇಲೆ ಡಿಪೆಂಡ್ ಆಗಿ ಕಟ್ ಆಗುತ್ತೆ. ಒಟ್ಟ ಸೇಮ್ ಎಲ್ಲರಿಗೂ ಕೂಡ TDS ಆಗೋದು ಅಮೌಂಟ್ ಎಷ್ಟಪ್ಪ ಅಂದ್ರ 8,299. ನೀವು ಮತ್ತೇನಾದ್ರು ಜಾಸ್ತಿ ಕಟ್ ಮಾಡಿಸೋರು ಇದ್ರನ್ನ ಮಾಡಿಸ್ಬೋದು. ಒಂದಿಷ್ಟು ಪಿಂಚಣಿಗಾಗಿ ಒಂದಿಷ್ಟು ಅಮೌಂಟ್ ಏನ್ ಕಟ್ ಮಾಡಿಸ್ತಿಲ್ಲ ಅದನ್ನ ಜಾಸ್ತಿಯನ್ನ ಕಟ್ ಮಾಡಿಸ್ಬೋದು. ಹಾಗಿದ್ರೆ ಒಟ್ಟಾರೆಯಾಗಿ ಈಗ ಗ್ರಾಸ್ ಸ್ಯಾಲರಿ ಒಳಗ ಇದು TDS ಅನ್ನ ಕಟ್ ಆಗಿ ನಿಮಗೆ ಅಮೌಂಟ್ ನೆಟ್ ಸ್ಯಾಲರಿ ಎಷ್ಟು ಬರುತ್ತಪ್ಪ ಅಂದ್ರ ದೊಡ್ಡ ದೊಡ್ಡ ಸಿಟಿ ಒಳಗ ಬೆಂಗಳೂರು ಅಂತ ಸಿಟಿ ಒಳಗ 45,679 ರೂಪಾಯಿ ನಿಮ್ಗೆ ಕೈಗೆ ಸಿಗತ್ರಿ. ನಾ ಅದೇ ರೀತಿ ಹಿಂಗ ಹುಬ್ಳಿ ಅಂತ ಸಿಟಿ ಒಳಗೆ ಏನ್ ಸಿಗುತ್ತಪ್ಪ ಅಂದ್ರ ಹುಬ್ಳಿ, ಮೈಸೂರು ಅಂತ ಸಿಟಿಯಾಗ 43,654 ರೂಪಾಯಿ ಸಿಗುತ್ತಾ. ಇನ್ನ ಅದೇ ರೀತಿ ನಮ್ಮ ಬಾಗಲಕೋಟೆ ಅಂತ ಸಿಟಿ ಒಳಗೆ ಏನ್ ಸಿಗುತ್ತಪ್ಪ ಅಂದ್ರ 40,000 ರೂಪಾಯಿ. ಈಗ ಪ್ರತಿ ತಿಂಗಳು ಈ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅದು ಯಾವುದೇ ಒಂದು ಕಾನ್ಸ್ಟೇಬಲ್ ಇರ್ಲಿ, KSRP ಇರ್ಲಿ, ಸಿವಿಲ್ ಇರ್ಲಿ, CAR DAR ಇರ್ಲಿ, ಯಾವುದೇ ಒಂದು ಕಾನ್ಸ್ಟೇಬಲ್ ಅಂತ ನೀವು ಆಯ್ಕೆ ಆದ್ರಪ್ಪ ಅಂದ್ರ ಪ್ರತಿ ತಿಂಗಳು ಇಷ್ಟು ವೇತನ ನಿಮ್ಗ ಸಿಗುತ್ತಾ. ಇದು ಬಂದು ಈಗ ಸದ್ಯಕ್ಕೆ ಇರುವ ವೇತನ ರೀ. ಈಗ ನೀವು ಹೋಗಿ ಜಾಯಿನ್ ಆತಂದ್ರು ಕೂಡ ಇದೇ ವೇತನ ನಿಮ್ಗೆ ಸಿಗ್ತತಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಬಂದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಯಾಲರಿ ಆಗಿತ್ರಿ. ಇದು ಬಂದು ನಿಮ್ದು ಗ್ರಾಸ್ ಸ್ಯಾಲರಿ ಎಷ್ಟು, ಇಲ್ಲ TDS ಎಷ್ಟಾಗತ್ತಂತ ಕಂಪ್ಲೀಟ್ ಅದ ಮಾಹಿತಿ ಹೇಳಿದ್ರಿ, ತಿಳ್ಕೊಂಡ್ರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನೀವೇನಾದ್ರೂ ಈ ಸಾರಿ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದ ಸ್ಟಡಿಯನ್ನ ಮಾಡ್ತೀರಿ, ನಿಮ್ ಕಡೆ ಏನಾದ್ರು ಸಿಲೆಬಸ್ ಅಲ್ಲಿರೋ ಸ್ಟಡಿ ಮೆಟೀರಿಯಲ್ ಇಲ್ಲಪ್ಪ ಅಂದ್ರ 9538151535 ನಂಬರ್ಗೆ ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋರು ಮಾತ್ರ ಮೆಸೇಜ್ ಹಾಕಿ ನೀವು ಕೂಡ ಸಿಲೆಬಸ್ ಎಲ್ಲರೂ ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.